ಎಲ್ರಿಗೂ ಇವತ್ತಿನ ಆಸೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಕಡೆ ಅರುಣ್ ಮೀನಾ ಅವ್ರನ್ನ ಹಿಡ್ದಿರೋದಕ್ಕೆ ಮೀನಾ ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಇವ್ರ ಕಾಲು ನೋವೊಂದಕ್ಕೆ ಕರ್ಕೊಂಬಂದಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಅರುಣ್ ಸರಿ ಆಯಿತು ಅವ್ರನ್ನೇ ಫೈನ್ ಕಟ್ಟಕ್ಕೆ ಹೇಳಿ ಅಂತ ಹೇಳಿದಾಗ ಅವ್ರಿಗೆ ಎಷ್ಟು ಕಟ್ಟಬೇಕು ಸರ್ ಅಂತ ಕೇಳ್ತಾಳೆ. 500 ರೂಪಾಯಿ. ಅದಕ್ಕೆ ಅವಳಿತ್ಕೊಂಡು ಸರ್ 2 ದಿನ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ದುಡಿದ್ರು ನಮ್ಗಿಷ್ಟೇ ಸರ್ ಸಿಗೋದು, ಇದನ್ನ ನಾವು ನಿಮ್ಮ ಎದೆ ಮೇಲೆ ಬಡಿಬೇಕಾ, ಇದು ಸರಿನಾ ನೀವೇ ಹೇಳಿ ಸರ್. ಕರೆಕ್ಟಾಗಿ ಮಾತಾಡಮ್ಮ, ಏನು ನನ್ನದೇ ಮೇಲೆ ಆಗ್ತೇ ನೀನು ಏನ್ರಿ ನಿಮ್ಮ ಗಂಡನ ಥರ ನೀವು ಗ್ಯಾಂಗ್ ಕಟ್ಕೊಂಡು ಜಗಳ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಸರ್ ನನ್ನ ಗಂಡನ ಯಾಕೆ ಸರ್ ಎಳಿತೀರಾ, ಅಲ್ಲ ಗಾಡಿ ನಂದು 3 ರೈಡಿಂಗ್ ಮಾಡ್ಕೊಂಬಂದಿರೋದು ನಾನು, ಅಲ್ಲ ಇದಕ್ಕೂ ನನ್ನ ಗಂಡನಿಗೆ ಏನು ಸರ್ ಸಂಬಂಧ. ಮೀನಾ ಸೂರ್ಯ ಗೊತ್ತಾ ಇವ್ರಿಗೆ ಅಂತ ಕೇಳಿದ್ದಕ್ಕೆ ಅರುಣ್ ಯಾಕೆ ಗೊತ್ತಿಲ್ಲ, ಫ್ರೀ ಆಗಿದೆಯಲ್ಲ ಇಂಟರ್ನೆಟ್, ಇಲ್ಲೇ ಎಲ್ಲೋ ವಿಡಿಯೋ ಮಾಡ್ಕೊಂಡು ನಿಂತಿರ್ತಾನೆ ರೌಡಿನ ತಂದು ಅಂತ ಅಂದ ತಕ್ಷಣ ಮೀನಾಗ ಕೋಪ ಬಂದ್ಬಿಟ್ಟು ಸರ್ ನನ್ನ ಗಂಡನ ರೌಡಿ ಗೀಡಿ ಅಂದರೆ ಸುಮ್ಮನೆ ಇರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅರುಣ್ ಏನು ಮಾಡ್ತೀಯಾ, ಇರೋದನ್ನೇ ಅಲ್ವಾ ಹೇಳಿದ್ದು ಅಂತ ಹೇಳಿದಾಗ ಮೀನಾ ನನ್ನ ಗಂಡನ ಬಗ್ಗೆ ಏನು ಗೊತ್ತಿಲ್ದಂಗೆ ಮಾತಾಡಬೇಡಿ ನೀವು, ನಿಮ್ಗೇನು ಸರ್ ಫೈನ್ ತಾನೇ ಕಟ್ಟಬೇಕು ಅಷ್ಟು ಮಾತ್ರ ಮಾತಾಡಿ, ಇಲ್ಲೋಡಿ ಇವ್ರೆ ಅಂತ ಅಂದ ತಕ್ಷಣ ಅರುಣ್ ಸರ್ ಅಷ್ಟು ಮಾತ್ರ ಮಾತಾಡಿ ಅಂತ ಹೇಳ್ತಾಳೆ. ಇನ್ನು ನನ್ನ ಗಂಡನ ಬಗ್ಗೆ ಒಂದು ಮಾತು ಮಾತಾಡಿದ್ರು ಗಲಾಟೆಗಳಾಗ್ಬಿಡ್ತವೆ ಅಂತ ಹೇಳ್ತಾಳೆ. ಬಿಟ್ಟು ಆಯ್ತು ಬಿಡಮ್ಮ ಏನಮ್ಮ ಸಾಹೇಬ್ರ ಹತ್ರ ಹಾಗೆ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ಸಾಹೇಬ್ರು ಬರೀ ಸ್ಟೇಷನಲ್ಲಿ ಅಷ್ಟೇ, ನಮ್ಗಂತೂ ವಸೂಲ್ ಮಾಡೋರು ಬರುತ್ತಾನೆ ಕೋಪ, ನಮಗೂ ಅದೇ ಥರ ಇರುತ್ತೆ ಸರ್. ಮೀನಾ ಅಕ್ಕ ದುಡ್ಡು ಎಷ್ಟಿದೆ ಕೊಡಿಯಕ್ಕ ಅಂತ ಕೇಳ್ತಾಳೆ. ಅಕ್ಕ ನನ್ನ ಹತ್ರ ಇಲ್ಲ ಮೀನಾ ಅಂತ ಹೇಳ್ತಾಳೆ. ಮೀನಾನೇ ಅಮೌಂಟ್ ಕೊಟ್ಟು ಹೋಗುವಾಗ ಮತ್ತೆ ಅಕ್ಕ ಸರಿ ಮೀನಾ ಬಾ ಹೋಗೋಣ ಅಂತಾಳೆ. ಎಲ್ಲಿಗೆ ಅಕ್ಕ ಅಂದರೆ ಇವಾಗ ನಾವೇಗಿದ್ರು ಫೈನ್ ಕಟ್ಟಿದ್ದೀವಲ್ಲ ಇವತ್ತೆಲ್ಲ ನಮ್ಮನ್ನ ಯಾರು ಹಿಡಿಯಂಗಿಲ್ಲ, ಬಾ ನಂಗೆ ಹೆಂಗಿರು ಸುಸ್ತಾಗ್ತಿದೆ ಅಲ್ಲಿ ಬಿಟ್ಬಿಡು ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ ಅಕ್ಕ ಸುಮ್ಮನೆ ಹೋಗಿ ಅಕ್ಕ ನೀವು ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾಳೆ. ಈ ಕಡೆ ಅರುಣ್ ಅವ್ರ ಜೊತೆ ಇರೋರ್ಗೆ ನೋಡ್ದ ಬಸ್ವ್ರ ಇದು ಅಲ್ದಿರಾ ಇಷ್ಟು ಕೊಬ್ಬು ತೋರಿಸ್ತಾಳೆ ಅಂತ ಹೇಳ್ತಾನೆ. ಇನ್ನೊಂದ್ಸಲ ಸಿಗಾಕೊಂತಾಳೆ, ಆವಾಗ ಮಾತಾಡ್ತೀನಿ. ಬಸ್ವ್ರ ಸರಿ ಆಯ್ತು ಬಿಡಿ ಸರ್, ನಿಮ್ಮ ಹುಡುಗಿ ಕತೆ ಏನಾಯ್ತು ಅಂತ ಕೇಳಿದ್ದಕ್ಕೆ ಒಪ್ಕೊಂತಾನೆ ಇಲ್ಲ ರೀ, ಸತಾಯಿಸ್ತಾನೆ ಇದ್ದಾಳೆ. ಅಷ್ಟರಲ್ಲಿ ಕನಕ ನಡ್ಕೊಂಡು ಬರ್ತಿರ್ತಾಳೆ. ಅದನ್ನು ನೋಡಿ ಅರುಣ್ ಖುಷಿ ಪಟ್ಕೊಂಡು ಒಟ್ಟ ಸರ್ಪ್ರೈಸ್ ಕನಕ, ನಾನು ಇವಾಗ ನಿನ್ನ ನೋಡ್ಬೇಕಂತಾನೆ ಬರ್ತಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಕನಕ ನೀವು ಬರಬಾರ್ದು ಅಂತಾನೆ ನಾನು ಬಂದಿದ್ದು ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಕನಕ ನಾನು ನಿಮ್ಮ ಜೊತೆ ಬಂದಿದ್ದನ್ನು ಅಕ್ಕ ನೋಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಏನಾಯಿತು ಒಳ್ಳೇದೇ ಆಯ್ತಲ್ವ ಅಂತ ಅರುಣ್ ಹೇಳಿದಾಗ ಏನಂದ್ರು ಅಂತ ಕೇಳ್ತಾನೆ. ಅದಕ್ಕೆ ಕನಕ ಒಪ್ಕೊಂಡ್ರು ಅಂತ ಹೇಳ್ತಾನೆ. ಫುಲ್ ಖುಷಿ ಆಗ್ಬಿಡುತ್ತೆ ಅರುಣ್ಗೆ. ಬನ್ನಿ ಮತ್ತೆ ನಿಮ್ಮ ಅಕ್ಕ ಜೊತೆ ಮಾತಾಡಿ ವೀಲಿಯನ್ನ ಬದಲಾಯಿಸ್ಕೊಳ್ಳೋಣ ಅಂತ ಹೇಳ್ತಾಳೆ. ಆಮೇಲೆ ಕನಕ ಏನ್ರಿ ನೀವು ಇಷ್ಟೊಂದು ಆತರ ಪಡ್ತೀರಿ, ಇನ್ನು ನಮ್ಮಮ್ಮಗೆ ಗೊತ್ತೇ ಇಲ್ಲ ರೀ ಅಂತ ಹೇಳ್ತಾಳೆ. ಅಕ್ಕನ ಬೇಕಿದ್ರೆ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅರುಣ್ ಆ ಸೌಭಾಗ್ಯ ಯಾವಾಗ ಹೇಳ್ತೀನಿ ದೇವಸ್ಥಾನದಲ್ಲಿ. ಅದಕ್ಕೆ ಅರುಣ್ ದೇವಸ್ಥಾನದಲ್ಲಿ ದೇವ್ರನ್ನ ಗುತ್ತಿಗೆ ತಗೊಂಡಿದ್ದೀರಾ ಅಂತ ಹೇಳಿದಕ್ಕೆ ಕನಕ ನಾವು 5 ಸ್ಟಾರ್ ಹೋಟೆಲಲ್ಲಿ ಅಷ್ಟೇ ಕೊಡೋಷ್ಟು ನಮಗೆಲ್ಲ ಇಲ್ವಲ್ಲ ಸರ್. ಅದಕ್ಕೆ ಅರುಣ್ ಸರಿ ಇರಲಿ, ಇವಾಗ ನನ್ನ ಜೊತೆ ಬಂದು ಒಂದು ಲೋಟ ಕಾಫಿ ಆದರೂ ಕುಡಿಬೋದಲ್ವಾ ಅಂತ ಕೇಳ್ತಾನೆ. ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಮಾತ್ರ ಹೇಳಬೇಡಿ, ಗಾಡಿ ಹತ್ತು ಅಂತ ಕೂರಿಸ್ಕೊಂಡು ಹೋಗ್ತಾರೆ. ಈ ಕಡೆ ಮನೋಜ್ ಶಾಪಲ್ಲಿ ಒಬ್ಬನೇ ಕುತ್ಕೊಂಡಿರ್ತಾನೆ. ಆಗ ಬ್ರೋ ಏನು ಬ್ರೋ ಅಂಗಡಿ ಎಲ್ಲ ಸೈಲೆಂಟ್ ಆಗಿದೆ, ಅಯ್ಯೋ ಬಿಸ್ನೆಸ್ಸೇ ಇಲ್ಲ ಬ್ರೋ, ಅಕ್ಕಪಕ್ಕ ಅಂಗಡಿಗಳೆಲ್ಲ ಫುಲ್ಲು ಬ್ಯುಸಿ, ನವರಾತ್ರಿ ಟೈಮಲ್ಲಿ ಮನೆ ಕೂತ್ಕೊಂಡ್ರೆ ಹೇಗೆ ಬ್ರೋ, ನವರಾತ್ರಿ ಟೈಮಲ್ಲಿ ಎಲ್ಲರೂ ಕಮ್ಮಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಜನ ಅಲ್ಲೆಲ್ಲ ಜಾಸ್ತಿ ಆದರು ಬ್ರೋ, ಆಗೆಲ್ಲ ಏನೇನೋ ಆಗೋಗಿತ್ತು, ಬಿಡಿ ಆ ವಿಷಯ ಎಲ್ಲ ಯಾಕೆ ಅಂತ ಹೇಳ್ತಾನೆ. ಮತ್ತೆ ಆ ಯಪ್ಪ ಇಟ್ಕೊಂಡು ಅದೆಲ್ಲ ಇರಲಿ ಬಿಡಿ ಬ್ರೋ, ಮೊದಲು ನಿಮ್ಮ ಹೆಂಡತಿ ಎಲ್ಲಿ ಹೇಳಿ ಅಂತ ಕೇಳಿದಾಗ ಮನೋಜ ಹೆಣ್ಣು ಎಲ್ಲಿರಬೇಕೋ ಅಲ್ಲೇ ಇರಬೇಕು ಅಂತ ಹೇಳ್ತಾನೆ. ಅಂದರೆ ಗಂಡು ಮನೇಲಿರಬಾರ್ದು ಹೆಂಡತಿ ಹೊಸಲು ದಾಟಬಾರ್ದು ಅಂತ ಗಾದೆನೇ ಇಲ್ವಾ, ಹಾಗೆ ಮನೇಲಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಆಯಪ್ಪ ಇಟ್ಕೊಂಡು ಅಂದ್ರೆ ಅದೃಷ್ಟನ ಮನೇಲಿಟ್ಟು ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಂದು ಕೂತಿದ್ಯಾ, ಅದಕ್ಕೆ ಅಂಗಡಿ ಇಷ್ಟೊಂದು ಡಲ್ಲಾಗಿರೋದು ಬ್ರೋ. ರೋಹಿಣಿ ಅವರು ನಿಮ್ಗೆ ತುಂಬ ಲಕ್ಕಿ ಅಂತ ಹೇಳಿದೆ, ಅವ್ರು ಇರುವಾಗ ಯಾವತ್ತಾದರೂ ಅಂಗಡಿ ಈ ಥರ ಖಾಲಿ ಇದ್ಯದ್ದು ನೋಡಿದ್ದೀರಾ, ತಪ್ಪು ತಿಳ್ಕೊಬೇಡಿ ಬ್ರೋ, ಮದುವೆ ಮುಂಚೆ ನೀವು ಹೇಗಿದ್ರಿ ಅಂತ ಯೋಚನೆ ಮಾಡಿ, ಪಾಪ ಹೆಣ್ಣು ಅವ್ನ ಸರ್ವಸ್ವನೇ ನಿಮಗೆ ದಾನ ಮಾಡಿದ್ದಾಳೆ, ಅವರು ಸುಳ್ಳು ಹೇಳಿ ಮೋಸ ಮಾಡಲಿ ಎಲ್ಲ ನಿಮಗೋಸ್ಕರನೇ. ನೀವು 30 ಲಕ್ಷ ಮನೆ ತೊಗೊಳಕ್ಕೆ ಹೋದಾಗ ನೀವೆಷ್ಟು ಖುಷಿ ಪಟ್ರೋ ಅದಕ್ಕಿಂತ ಹೆಚ್ಚು ಖುಷಿ ಪಟ್ಟಿದ್ದು ನಿಮ್ಮ ಹೆಂಡತಿ. ಅದೇ ನೀವು ಮೋಸ ಹೋದಾಗ ನಿಮಗಿಂತ ಜಾಸ್ತಿ ದುಃಖ ಪಟ್ಟವರು ನಿಮ್ಮ ಹೆಂಡತಿನೇ. ಅಂತ ಹೆಂಡತಿನ ಮನೇಲಿ ಇರಿಸಿ ನೀವು ವ್ಯಾಪಾರ ಮಾಡೋಕ್ಕೆ ಬಂದಿದ್ದೀರಲ್ಲ, ನಿಮ್ಗೆ ಲಾಭ ಬರುತ್ತಾ ಬ್ರೋ. ಎಲ್ಲಿ ಸಿಕ್ಕಿದ್ಲ ರೋಹಿಣಿ, ಅವಳೇ ಕಳ್ಸ್ಕೊಟ್ಲ ಇವೆಲ್ಲ ಹೇಳು ಅಂತ. ಹಾ ಸರಿಯಾಗೆ ಪ್ಲ್ಯಾನ್ ಮಾಡ್ತಾಳೆ ಅವಳು. ಪುಣ್ಯಾತ್ಮ, ನಂಗೆ ಅವರೆಲ್ಲೂ ಸಿಕ್ಕಲೂ ಇಲ್ಲ, ನನ್ನ ಹತ್ರ ಮಾತಾಡೂ ಇಲ್ಲ, ಏನೋ ಫ್ರೆಂಡ್ ಅಂಗಡಿ ಇಂಪ್ರೂವ್ ಆಗಲಿ ಅಂತ ಇರುವಾಗಲೇ ಕಸ್ಟಮರ್ ಅಂಗಡಿಗೆ ಬರ್ತಾರೆ. ಅವಾಗ ಮನೋಜ ನಕ್ಕೊಂಡು ಬ್ರೋ ಈ ಅದೃಷ್ಟ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅರ್ಥ ಆಯ್ತಾ ಬ್ರೋ ನಿಮಗೆ ಅಂತ ಹೇಳ್ತಾನೆ. ಅದಕ್ಕೆ ಅಯ್ಯಪ್ಪನ ಇಟ್ಕೊಂಡು ಅಲ್ಲಿ ನೋಡಿ ಬ್ರೋ, ಅವಾಗ ಆ ಕಡೆಯಿಂದ ರೋಹಿಣಿ ಬರ್ತಿರ್ತಾಳೆ.
ಅದಕ್ಕೆ ಆ ವ್ಯಕ್ತಿ ಅಲ್ಲಿ ನೋಡಿ ಬ್ರೋ, ಅದೃಷ್ಟ ಅಂತ ಬಂದಿರೋದಕ್ಕೇನೆ ಕಸ್ಟಮರ್ ಬರ್ತಿರೋದು. ರೋಹಿಣಿ ಬಂದ ತಕ್ಷಣ ಮನೋಜ್ ಆ ಕಡೆ ತಿರ್ಕೊಳ್ತಾನೆ, ನೀನು ಯಾಕೆ ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ, ನಿಮ್ಮ ಹತ್ರ ಮಾತಾಡಬೇಕಿತ್ತು, ಬೇಗ ಅದೇನು ಹೇಳಿ ಹೊರಡು ಅಂತ ಮನೋಜ ಹೇಳ್ತಾನೆ. ನಿಮ್ಮ ಹತ್ರ ಪರ್ಸ್ನಲ್ಲಾಗಿ ಮಾತಾಡಬೇಕು ಮನೋಜ್ ಅಂತ ಹೇಳಿದಕ್ಕೆ ಆ ವ್ಯಕ್ತಿ, ಹಾಂ ನಾನು ಹೊರಡ್ಲಾ. ಆ ವ್ಯಕ್ತಿ ಹೋಗುವಾಗ, ಬ್ರೋ ನಿಮ್ಮ ಹೆಂಡತಿ ಕಾಲ್ಗುಣ, ನಾನು ಕಸ್ಟಮರ್ ಆಗೋದೆ ಅಂತ ಹೇಳ್ತಾನೆ. ಅಮ್ಮನಿಗೆ ಹೇಳಿ ಬಂದ ನೀನು ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಏನಂತ, ಇಲ್ಲಿಗೆ ಬರ್ತೀನಿ ಅಂತ. ಅಲ್ಲ ನನ್ನ ಗಂಡನ ನಾನು ನೋಡೋದಕ್ಕೆ ಯಾರನ್ನ ಕೇಳಬೇಕು ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ, ಯಾಕೆ ಮನೋಜ್, ಯಾಕೆ ಹೀಗೆ ನಡ್ಕೊಳ್ತಿದ್ದೀರಾ, ನಾನು ನಿಮಗೆ ಬೇಡವಾ, ನನ್ನ ಅವಶ್ಯಕತೆ ನಿಮಗಿಲ್ವಾ, ನಿನ್ನ ನಂಬಿ ಬಂದಿರೋಳು ನಾನು ಏನೇ ತಪ್ಪು ಮಾಡಿರೋ ನಿಮ್ಮ ಒಳ್ಳೇದಕ್ಕೋಸ್ಕರನೇ ಮಾಡಿರ್ತೀನಿ, ನನಗೋಸ್ಕರ ಸುಳ್ಳು ಹೇಳ್ದ ಅಂತ ಮನೋಜ್ ಕೇಳ್ದ. ಹೌದು, 30 ಲಕ್ಷದಲ್ಲಿ ಸುಳ್ಳು ಹೇಳಿದ್ದು ನಿಮಗೋಸ್ಕರನೇ ಅಂತ ಹೇಳ್ತಾಳೆ. ಅದಕ್ಕೆ ಮಲೇಷ್ಯಾ ವಿಚಾರದಲ್ಲಿ ಯಾಕೆ ಸುಳ್ಳು ಹೇಳ್ದೆ ಅಂತ ಕೇಳ್ತಾನೆ. ನನಗೋಸ್ಕರ, ನಾನು ನಿಮ್ಮ ಜೊತೆ ಬದುಕಬೇಕು ಅನ್ನೋದಕ್ಕೋಸ್ಕರ. ಮನೋಜ್, ನಾನು ಸುಳ್ಳು ಹೇಳಿದ್ದೀನಿ ನಿಜ, ಆದರೆ ಅದಕ್ಕೆ ಕಾರಣ ನಿಮ್ಮೇಲಿನ ಪ್ರೀತಿ. ಮನೋಜ್, ನನಗೆ ಬದುಕಬೇಕು ಅಂತ ಆಸೆ ಬಂದಿದೆ, ನಿನ್ನ ಜೊತೆ ಬದುಕು ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ. ಅಲ್ಲಿವರೆಗೂ ಜೀವ ಇರೋ ಬೊಂಬೆ ಆಗಿದೆ ನಾನು. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ ಮನೋಜ್. ಮನೇಲಿ ನಾನು ಒಂಟಿ ಆಗಿಬಿಟ್ಟಿದ್ದೀನಿ. ಮತ್ತೆ ನಾನು ಡಿಪ್ರೆಷನಲ್ಲಿ ದಿನಗಳು ನೆನಪಾಗ್ತಿದೆ. ನನಗೆ ನನ್ನವ್ರು ಯಾರೂ ಇಲ್ಲ ಅಂತಲೇ ಅನ್ನಿಸ್ತಿದೆ. ನೀವು ಹೀಗೆ ನನ್ನ ಜೊತೆ ಮಾತಾಡ್ದಿರ ಇದ್ರೆ ಮುಂದೆ ಒಂದು ದಿವಸ ನಾನು ಮಾತಾಡಬೇಕು ಅಂದರೂ ನಾನು ನಿಮ್ಮ ಕೈಗೆ ಸಿಗದಿರೋಷ್ಟು ದೂರ ಹೋಗ್ಬಿಟ್ಟಿರ್ತೀನಿ. ಇಷ್ಟೇನಾ, ಮಾತಾಡಲ್ವಾ ಮನೋಜ್ ಅಂತ ಕೇಳ್ತಾಳೆ. ಅದಕ್ಕೆ ಮನೋಜ್, ನೋಡು ನೀನು ಇಲ್ಲಿ ಬಂದಿರೋದು ಅಮ್ಮನಿಗೆ ಗೊತ್ತಾದರೆ ನನಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ರೋಹಿಣಿ, ಹಾಗಾದರೆ ಅಮ್ಮ ಒಬ್ಬರೇ ಸಾಕ ಮನೋಜ್ ಅಂತ ಕೇಳ್ತಾಳೆ. ಅದಕ್ಕೆ ಮನೋಜ್, ನಿನ್ನ ಸುಳ್ಳು, ನಿನ್ನ ಮೋಸ, ನಂಗಿದು ಯಾವುದು ಬೇಡ. ಮತ್ತೆ ಆ ವ್ಯಕ್ತಿ ಬಂದು, ಬ್ರೋ ಅವ್ರು ಮತ್ತೆ ಬೇಜಾರು ಮಾಡ್ಕೊಂಡು ಹೋದ್ರು, ಏನು ಹೇಳಿದ್ರಿ ಬ್ರೋ ಅಂತ ಕೇಳ್ತಾನೆ. ಅದಕ್ಕೆ ಮನೋಜ, ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಬ್ರೋ, ಅಮ್ಮನಾ ಹೆಂಡ್ತಿನಾ ಅನ್ನೋ ಕನ್ಫ್ಯೂಷನಲ್ಲಿದ್ದೀನಿ ನಾನು. ಈ ಇಬ್ಬರ ಮಧ್ಯೆ ಸಿಕ್ಕಾಕೊಂಡು ವಿಲ ಅಂತ ಒದ್ದಾಡ್ತಿದ್ದೀನಿ. ನಾವು ಕೊನೆಯಾಗೋವರೆಗೂ ನಮ್ಮ ಜೊತೆ ನನ್ನ ಮಗ ಇರಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಯೋಚನೆ ಮಾಡ್ಬೋದು, ಆದರೆ ನೀನು ಜೊತೆ ಕೊನೆವರೆಗೂ ಇರೋದು ನೀನು ಹೆಂಡ್ತಿ ಮಾತ್ರ, ನೀನೇ ಡಿಸೈಡ್ ಮಾಡು ಅಂದಾಗ ಮನೋಜ ಕೆಟ್ಟೋಗ್ತಿದೆ ಅಂತ ಮನೋಜ ಹೇಳ್ತಾರೆ. ಬ್ರೋ ಬರ್ತೀರಾ, ಒಂದು ನೈಟೇ ಹಾಕೋಣ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಬ್ರೋ ಆವತ್ತಿನ ಥರ ಇವತ್ತು ಕೂಡ ನನ್ನ ಸ್ಟೇಷನ್ ಹತ್ಸ್ಬಿಡ್ತೀರಾ, ಗಾಡಿಗಳ ಜೊತೆ ಎಣ್ಣೆ ಹೊಡಿಬೋದು, ಆದ್ರೆ ಹೊಸ ಬಾಡಿಗಳ ಜೊತೆ ಅಲ್ಲ. ಬ್ರೋ ಇದನ್ನ ನನ್ನ ಅಕೌಂಟಿಗೆ ಬರ್ಕೋ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ದುಡ್ಡನ್ನ, ಬರ್ಲಾ ಬ್ರೋ. ಈ ಕಡೆ ಮೀನಾ ಸೂರ್ಯಂಗೆ ಕಾಫಿ ತಂದು ಕೊಡ್ತಾಳೆ. ಆಮೇಲೆ ಸೂರ್ಯ ಕುತ್ಕೊ ಮೀನಾ ಅಂತ ಹೇಳ್ತಾನೆ. ಮೀನನ್ನು ಸೂರ್ಯ ಪಕ್ಕ ಕುತ್ಕೊಂಡ್ಮೇಲೆ ಮೀನಾ, ರೀ ನೀವು ಯಾಕೆ ಕಣ್ಣಿಗೆಲ್ಲ ಎಕ್ಸಸೈಸ್ ಮಾಡ್ಬೋದು, ಕಣ್ಣಿಗೆ ತುಂಬ ಒಳ್ಳೆಯದು. ಆವಾಗ ಸೂರ್ಯ, ಏನಮ್ಮ ಮೀನಮ್ಮ, ಹೂವಮ್ಮ ಪೋಸ್ಟಿಂದ ಕಣ್ಣಮ್ಮ ಡಾಕ್ಟರ್ ಆಗ್ಬಿಟ್ಟಾ. ಅದಕ್ಕೆ ಮೀನಾ, ನನ್ನ ಕಣ್ಣಿನ ಡಾಕ್ಟರ್ ಆಗ್ತೀನೋ ಕಂಡಕ್ಟರ್ ಆಗ್ತೀನೋ, ನನ್ನ ಗಂಡಿನ ಕಣ್ಣು ಬಗ್ಗೆ ನಾನು ಸ್ವಲ್ಪ ಇದು ಮಾಡ್ತಿದ್ದೀನಪ್ಪ. ರೀ ನಾನು ಇವತ್ತೊಂದು ವಿಷಯ ಹೇಳೋದು ಮರ್ತೆ, ಇವತ್ತು ಮಂಜುಗೆ ಎಕ್ಸಾಮ್ ಇದೆ. ಅದಕ್ಕೆ ಸೂರ್ಯ, ಗೊತ್ತು, ಅಲ್ಲ ನೀವೊಂದು ಮಾತು ಫೋನ್ ಮಾಡಿ ಅವನ ಹತ್ರ ಮಾತಾಡಿದ್ರೆ ಅವ್ನು ಸ್ವಲ್ಪ ಧೈರ್ಯ ಬರುತ್ತೆ. ಅದಕ್ಕೆ ಸೂರ್ಯ, ನಾನು ಖಂಡಿತ ಮಾಡ್ತೀನಿ. ಅಲ್ಲ ಮಂಜು ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಪಾಸ್ ಆದರೆ ಅವ್ನಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಆಗ ಕನಕಂಗಾಗ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ಬೋದು. ನಾವ್ ಯಾಕೆ ಹುಡುಕ್ಬೇಕು ಅಂತ ಹೇಳ್ದಾಗ ಸೂರ್ಯ, ಅಲ್ವೇ ನಾವೇನು ಕನಕ ಮದ್ವೆಲೇನು ಕಳಕಾಯಿ ಹುಡ್ಕೊಂಡ್ವೇನೆ, ಅದು ಅಂದ್ರೆ ಅಮ್ಮ ಅದನ್ನೆಲ್ಲ ನೋಡ್ಕೊಳ್ತಾರೆ ಅಂತಂದೆ. ಅದಕ್ಕೆ ಸೂರ್ಯ, ನೋಡು ಮೀನಾ, ನಿಮ್ಮ ತಂದೆ ಯಾರನ್ನ ಇದ್ದಿದ್ರೆ ಈ ಜವಾಬ್ದಾರಿ ಎಲ್ಲ ಅವರೇ ತಗೊಳ್ಳೋರು, ಅವಾಗ ನಾವು ಸುಮ್ಮನೆ ಇರ್ಬೋದಿತ್ತು. ಆದ್ರೆ ಇವಾಗ ದೊಡ್ಡಳಿನ ಸ್ಥಾನದಲ್ಲಿರೋದು ನಾನೇ ಅಲ್ವಾ, ಆ ಜವಾಬ್ದಾರಿನೆಲ್ಲ ನಾವೇ ತಗೊಳ್ಬೇಕು. ಇಂಥ ಒಳ್ಳೆ ಅಳಿಯ ಸಿಕ್ಕಿರೋದು ನಮ್ಮ ಮನೆಯವ್ರಿಗೆ ಅದೃಷ್ಟ ರೀ ಅಂತ ಹೇಳಿದ್ದಕ್ಕೆ ಸೂರ್ಯ, ಅಯ್ಯೋ ನಿನ್ನ ಇಂಥ ಒಳ್ಳೆ ಗಂಡ ಸಿಕ್ಕಿರೋದು ನಿನಗೆ ಅದೃಷ್ಟ ಇಲ್ವೇನೆ. ಈ ಕಡೆ ಕನಕ ಸೂರ್ಯಂಗೆ ಕಾಲ್ ಮಾಡಿ, ಬಾವ ನೈಟಿಂದ ಮಂಜು ಮನೆಗೆ ಬರಲಿಲ್ಲ, ಗ್ರೂಪ್ ಸ್ಟಡೀಸ್ ಅಂತ ನೈಟ್ ಹೋದ, ಇನ್ನೂ ಮನೆಗೆ ಬಂದಿಲ್ಲ ಅಂತ ಫೋನ್ ಮಾಡ್ತಾಳೆ. ಅದಕ್ಕೆ ಸೂರ್ಯ, ಏನಮ್ಮ ಹೇಳ್ತಿದ್ದಿ, ಅವತ್ತು ಅವ್ನಿಗೆ ಎಕ್ಸಾಮ್ ಅಲ್ವಾ, ಅಲ್ಲ ಅವನೊಂದ್ಸಲ ಬಂದು ಬಾಡಿ ಮೇಲೆ ಏನಾದ್ರು ಮಲಗಿರ್ಬೇಕು, ಒಂದ್ಸಲ ನೋಡಿದ್ಯಾ ಅಂತ ಕೇಳ್ತಾನೆ. ಎಲ್ಲ ಕಡೆ ನೋಡಿದೆ ಬಾವ, ಎಷ್ಟೇ ಲೇಟ್ ಆದರೂ ಮನೆಗೆ ಬಂದು ಮಲಗ್ತೀನಿ ಅಂತಂದ, ಆದರೆ ಎಲ್ಲೂ ಕಾಣಿಸ್ತಿಲ್ಲ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅಷ್ಟರಲ್ಲಿ ಸೂರ್ಯಗೆ ಮೊನ್ನೆ ಆಗಿದ್ದ ಜಗಳದ ಬಗ್ಗೆ ನೆನಪಾಗುತ್ತೆ. ಹಾಗಾಗಿ ಸರಿ ಆಯಿತು, ಇನ್ನೇ ಹೆದರ್ಬೇಡ, ನಾನು ನೋಡ್ಕೊಳ್ತೀನಿ, ಹಾಗೆ ಈ ವಿಷಯನ ಮೀನಂಗೂ ಹೇಳಬೇಡ. ಸೂರ್ಯ ಅವ್ರ ಫ್ರೆಂಡಿಗೆ ಕಾಲ್ ಮಾಡಿ ಗಾಡಿ ತೊಗೊಂಡು ಈ ರೋಡ್ ಕೊನೆ ಹತ್ರ ಬಾರೋ, ನಾನು ಬರ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೀನಾ ಬರ್ತಾಳೆ. ಯಾಕ್ರಿ ಹಂಗೆ ಹೋಗ್ತಿದ್ದೀರಾ, ಸರಿಯಾಗಿ ಊಟ ತಿಂಡಿನೂ ತಿಂದಿಲ್ಲ, ಹಾಗೆ ಹೋಗ್ತಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಇಲ್ಲ ನನ್ನ ಫ್ರೆಂಡಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಅದಕ್ಕೆ ಮೀನಾ, ಏನು ಕೆಲಸ ಅಂತ ಕೇಳ್ತಾಳೆ. ಬಂದು ಹೇಳಿ. ಸೂರ್ಯ ಎಲ್ಲ ಕಡೆ ಹುಡುಕ್ತಿರ್ತಾನೆ, ಮಂಜು ಕೆಲಸ ಮಾಡ್ತಿದ್ದ ಹತ್ರನೂ ಹೋಗಿರ್ತಾನೆ, ಎಲ್ಲೂ ಕೂಡ ಅವನ ಬಗ್ಗೆ ಏನೂ ಗೊತ್ತಾಗಲ್ಲ. ಹಾಗೆ ಮಂಜು ಲಾಸ್ಟ್ ಡೆಲಿವರಿ ಮಾಡಿದ್ದು ಯಾವ ಜಾಗ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಮಂಜಿಂದು ಗಾಡಿ ಆಚೆನೇ ಇರುತ್ತೆ. ಅಷ್ಟರಲ್ಲಿ ಸೂರ್ಯ ಸಿ ಕ್ಯಾಮ್ರಾನ ನೋಡ್ತಾನೆ. ಸಿ ಕ್ಯಾಮ್ರಾನ ನೋಡಿಬಿಟ್ಟು ಬಾ ವಿಚಾರಿಸೋಣ ಅಂತ ಒಳಗೆ ಬರ್ತಾರೆ. ಬಂದು ಫೋಟೇಜ್ ಕೇಳಿದ್ರು ಎಷ್ಟೇ ಕೇಳ್ಕೊಂಡ್ರು ಅವ್ರು ಫೋಟೇಜ್ ಕೊಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದು ತಗೊಳ್ಳಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮೀನಾನು ಅದೇ ಜಾಗಕ್ಕೆ ಹೂ ಕೊಡೋಕೆ ಬರ್ತಾಳೆ. ಮೀನಾ, ನೀವೇನು ಇಲ್ಲಿದ್ದೀರಾ, ಸರಿ ಆಯಿತು ನಾನು ಹೂ ಕೊಟ್ಟು ಬರ್ತೀನಿ ಅಂತ ಇನ್ನೇನು ಹೋಗುವಾಗ ಮೀನಾ ಮಂಜಿಂದು ಗಾಡಿ ನೋಡಿಬಿಡ್ತಾಳೆ. ನೋಡಿ ಹಂಗೆ ಹಿಂದಕ್ಕೆ ಬರ್ತಾಳೆ.
ಮೀನಾ ಅದನ್ನು ನೋಡಿ ಸೂರ್ಯ ಹತ್ರ ಅವ್ನಿಗೆ ಇವತ್ತು ಎಕ್ಸಾಮ್ ಇದೆ, ಅವ್ನು ಇಲ್ಲೇ ಓಡಾಡ್ಕೊಂಡಿದ್ದಾನ. ಫೋನ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅಷ್ಟರಲ್ಲಿ ಸೂರ್ಯ, ನೋಡಮ್ಮ ಮೀನಾ, ನಾನು ಹೇಳ್ತೀನಿ, ಟೆನ್ಷನ್ ಮಾಡ್ಕೊಂಬೇಡ. ಮಂಜ ನೆನ್ನೆಯಿಂದ ಕಾಣಿಸ್ತಿಲ್ಲ ಅಂತ ಕನಕ ಫೋನ್ ಮಾಡಿದ್ಲು, ಅದಕ್ಕೆ ಅವನ್ನ ಹುಡ್ಕೊಂಡು ಬಂದ್ವಿ ಅಂದಾಗ ಮೀನಾ, ರೀ ಏನು ಹೇಳ್ತಿದ್ದೀರಾ, ಮಂಜ ಕಾಣಿಸ್ತಿಲ್ವಾ? ಅದಕ್ಕೆ ಮೀನಾ, ರೀ ನನಗೆ ಇದೇ ಹೋಟೆಲ್ಗೆ ನೀವು ಕೊಡೋಕೆ ಬರೋದು, ನನಗೆ ಇವ್ರು ಗೊತ್ತು ಅಂತ ಹೇಳಿದಾಗ ಸೂರ್ಯ, ರೀ ಗೊತ್ತು ಅಂತ ಇಲ್ಲೇ ಇದೆಯಲ್ಲ, ಬಾರೆ ವಿಚಾರಿಸೋಣ ಅಂತ ಕರ್ಕೊಂಡು ಬರ್ತಾನೆ. ಮೀನಾ ಬಂದ ತಕ್ಷಣ ಆ ಓನರ್ ಬಂದು, ನೀನೊಬ್ಳೆಮ್ಮ ಕರೆಕ್ಟ್ ಟೈಮ್ಗೆ ಬರೋದು, ಹೋಗಮ್ಮ ಹೂವು ಹಾಕಮ್ಮ ಅಂತ ಹೇಳ್ತಾನೆ. ಆಗ ಸೂರ್ಯ ಬಂದಿರೋದು ನೋಡಿ, ರೀ ನೀವು ಮತ್ತೆ ಯಾಕ್ರಿ ಬಂದರೆ, ನಾನು ಆಗಲೇ ಹೋಗು ಅಂತ ಹೇಳ್ದೆ ಅಲ್ವಾ ಅಂತ ಹೇಳಿದಾಗ ಮೀನಾ, ಸರ್ ಇವ್ರು ನನ್ನ ಯಜಮಾನ್ರು, ಯಜಮಾನ್ರ ಫ್ರೆಂಡು ಅಂತ ಪರಿಚಯ ಮಾಡ್ತಾಳೆ. ಅದಕ್ಕೆ ಮೀನಾ, ಸರ್ ಅವ್ನು ನನ್ನ ತಮ್ಮನೇ ಸರ್, ಅವ್ನಿಗೆ ಇವತ್ತು ಎಕ್ಸಾಮ್ ಇದೆ, ಅವ್ನು ಎಕ್ಸಾಮ್ ಬರ್ದಾನೆ, ಅವ್ನ ಲೈಫೇ ಹಾಳಾಗುತ್ತೆ, ದಯವಿಟ್ಟು ಆ ವಿಡಿಯೋ ತೋರಿಸಿ ಸರ್ ಅಂತ ಕೇಳ್ಕೊಳ್ತಾಳೆ. ಆ ವ್ಯಕ್ತಿ ಆಗ ಯಾವ ಟೈಮು ಅಂತ ಕೇಳಿದಾಗ ಸರ್ ಬೆಳಗ್ಗೆ 7:15 ಅಂತ ಹೇಳ್ತಾನೆ. ಓನರ್ ಮಲ್ಲಿ ಅದೇನೋ 7:15 ಫೋಟೋದು ಅಂತ ತೋರ್ಸಪ್ಪ ಇವ್ರಿಗೆ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಆ ಫೋಟೋಜಲ್ಲಿ ಮಂಜುನ ಯಾರೋ ಕಾರಿಂದ ಇಳಿದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರೋದಿರುತ್ತೆ. ಅದನ್ನ ನೋಡಿ ಮೀನಾಗೆ ತುಂಬ ಗಾಬರಿ ಆಗುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಆಸೆ ಸಂಚಿಕೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ, ಸಂಚಿಕೆಗಳನ್ನ ಹಾಕ್ತಾನೆ ಇರ್ತೀನಿ ನೋಡಿ.